Hello everyone, welcome to Archana Abhyasa. See, I am not any leaker of question paper. ಅದು ಯಾವುದ್ಯಾವುದೋ ನೇಮ್ ಹಾಕ್ಕೊಂಡು ಕ್ವಶನ್ ಪೇಪರ್ ಲೀಕ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ದವನಲ್ಲ. See, I am predicting the questions which will appear on the question paper because I am predicting the old year question paper, previous year question papers along with the model question papers and 4 model question paper ರಿಲೀಸ್ ಮಾಡಿದೆಯಲ್ಲ KSSCP ಬೋರ್ಡು, ಅದ್ರ ಜೊತೆಗೆ 3 ಸ್ಟೇಟ್ ಲೆವೆಲ್ ಪ್ರಿಪರೇಟರ್ಸ್ ಆಯ್ತಲ್ಲ, ಅದನ್ನು ರೆಫರ್ ಮಾಡಿ ದಿಸ್ ಕ್ವಶನ್ ವಿಲ್ ಅಪಿಯರ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ದೇ ವಿಲ್ ಅಪಿಯರ್ ಆ್ಯಂಡ್ ದಿಸ್ ಈಸ್ ಅವರ್ ಸ್ಟೇಟ್ ಬೋರ್ಡ್. ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಎನಿ ಕ್ವಶನ್ ಔಟ್ ಆಫ್ ದಿ ಟೆಕ್ಸ್ಟ್ ಬುಕ್. ದಟ್ಸ್ ದ ಗುಡ್ ಥಿಂಗ್ ಅಬೌಟ್ ಅವರ್ ಸ್ಟೇಟ್ ಬೋರ್ಡ್. ಆ್ಯಂಡ್ ಇವಾಗ ಯಾರ್ಯಾರೆಲ್ಲ ಕಮೆಂಟಲ್ಲಿ ಬರೀ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೇಳ್ತಿದ್ರ ಅಂದರೆ ಯು ಆರ್ ನಾಟ್ ಎಟ್ ಆಲ್ ವರ್ಕಿಂಗ್ ಅಂತ. ದಟ್ ಐ ನೋ. ನಿಮಗೆ ಭಯ ಆಗ್ತಿದೆ ಅಂತಲೂ ಗೊತ್ತು. ಏನಕ್ಕೆ? ಯುವರ್ ಬ್ರೈನ್ ನೀಡ್ ಪ್ರೆಷರ್, ಕಾನ್ಸ್ಟೆಂಟ್ ಪ್ರೆಷರ್ ಬೇಕು ನಿಮ್ಮ ಬ್ರೈನ್ಗೆ. ಸ್ಟ್ರೆಸ್ ಆ್ಯಂಡ್ ಪ್ರೆಷರ್ ಈಸ್ ನಾಟ್ ಎ ಬ್ಯಾಡ್ ಥಿಂಗ್. You know you need to relax, you need to chill. Stress will kill you anta. No, it is not actually. Being bored will kill you. ಇವಾಗ ನೀವೆಲ್ಲ ಕ್ವಶನ್ ಪೇಪರು ಆಮೇಲೆ ಓನ್ಲಿ ಯು ಆರ್ ಆಸ್ಕಿಂಗ್ ಇಂಪಾರ್ಟೆಂಟ್ ಕ್ವಶನ್ ವೈಲ್ ಐ ಆಮ್ ಡೂಯಿಂಗ್ ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಆನ್ ಮೈ ಯೂಟ್ಯೂಬ್ ಚಾನಲ್. ಯು ಆರ್ ಓನ್ಲಿ ಆಸ್ಕಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಐ ವಿಲ್ ಅಂಡರ್ಸ್ಟ್ಯಾಂಡ್ ಯು ಗೈಸ್. ಇಷ್ಟು ದಿನ ಓದಿರಲ್ಲ, ಇಲ್ಲ ಕೆಲವ್ರಿಗೆ ಓದೋಕ್ಕೆ ಪ್ರಾಬ್ಲಮ್ ಆಗುತ್ತೆ. That's why this video for you guys. Being bored will kill you. Not having anything to do will kill you. ಏನು ನಿಮ್ಗೇನು ಕೆಲಸ ಮಾಡೋಕ್ಕಿಲ್ಲ ಅಂದರೆ ಸೊ ಎಲ್ಲರೂ ಓದ್ತವ್ರೆ ಅಂತ ಯೋಚನೆ ಮಾಡಿದ್ರೆ ಸಾಕು, ಬೇಜಾರಾಗುತ್ತಲ್ವ? ಅದು ನಿಮ್ಮನ್ನು ಸಾಯಿಸೋದು. ನಾಟ್ ಪ್ರೆಷರ್. ಇಫ್ ಯು ಆರ್ ರೆಡಿ ಟು ರೀಡ್ ಫಾರ್ 12 o'clock, midnight, 1 to 2, just get up and read. Next. ದಟ್ಸ್ ವೈ ಸ್ಟ್ರೆಸ್ಸು, ಪ್ರೆಷರು ಇನ್ನ ಡೇಂಜರಸ್ ಯಾವುದು ಅಂದರೆ ನಾಟ್ ಡೂಯಿಂಗ್ ಎನಿಥಿಂಗ್. ಫಾರ್ ಮೀ ಇಟ್ ಈಸ್ ಆಲ್ವೇಸ್ ಎನಿಥಿಂಗ್ ದಟ್ ಕ್ಯಾನ್ ವರ್ಕ್ ವಿಲ್ ವರ್ಕ್. ಸ್ಟಾರ್ಟ್ ವರ್ಕಿಂಗ್ ನೌ. ಸಿ, ದೀಸ್ ಆರ್ ದಿ ಕ್ವಶನ್ಸ್ ವಿಚ್ ಐ ಗೆಸ್ಡ್ ಫಾರ್ ಯುವರ್ 2026 SSLC ಎಕ್ಸಾಮಿನೇಷನ್ ವಿಚ್ ಆರ್ ಗೋಯಿಂಗ್ ಟು ಕಂಡಕ್ಟ್ ಆನ್ March 23rd. SI ಯೂನಿಟ್ ಆಫ್ ಕರೆಂಟ್ ಯಾವುದು ಅಂತ ಕೇಳ್ತಾರೆ. SI ಯೂನಿಟ್ ಆಫ್ ಕರೆಂಟ್ ಯಾವುದು? ಆಂಪಿಯರ್. SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನು? ವೋಲ್ಟ್. ರೆಸಿಸ್ಟಿವಿಟಿ ಓಮ್ ಮೀಟರ್. ಆಪ್ಷನ್ ಎ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಐ ರಿಪೀಟೆಡ್ ಫಾರ್ 100 ಟೈಮ್ಸ್ ಅಲ್ವಾ? ಏನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ದ ರಿಯಾಕ್ಷನ್ ಇನ್ ವಿಚ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್ ವಾಟ್? ಸಾಲ್ಟ್ ಆ್ಯಂಡ್ ವಾಟರ್ನ ಏನಂತೀವಿ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಈ ಕ್ವಶನ್ ಇದ್ದೇ ಇರುತ್ತೆ 2 ಮಾರ್ಕ್ಸ್ಗೆ ಅಂತ. ಆ್ಯಂಡ್ ನೆಕ್ಸ್ಟ್ ಆಂಫೋಟೆರಿಕ್ ಆಕ್ಸೈಡ್. ಸೇಮ್ ಇದನ್ನು ಬಂದಿರೋ ಇದನ್ನು ಬರಿಬೋದು. ಆಂಫೋಟೆರಿಕ್ ಆಕ್ಸೈಡ್ ಅಂದರೆ ದ ರಿಯಾಕ್ಷನ್ ಇನ್ ವಿಚ್ ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ಅದನ್ನೇನಂತೀವಿ? ಆಂಫೋಟೆರಿಕ್ ಆಕ್ಸೈಡ್. ಈ ಕ್ವಶನ್ನು ಇರುತ್ತೆ. ಆ್ಯಂಡ್ ವಾಟ್ ಈಸ್ ಮಯೋಪಿಯಾ? ಹೌ ಕ್ಯಾನ್ ಇಟ್ ಬಿ ಕರೆಕ್ಟೆಡ್? ಮಯೋಪಿಯಾ ಅಂದ್ರೇನು? ನಿಯರ್ ಸೈಟೆಡ್ನೆಸ್ ಅಂದ್ರೇನು? ಎ ಪರ್ಸನ್ ವಿತ್ ಮಯೋಪಿಯಾ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್. ಹತ್ತಿರ ಆಬ್ಜೆಕ್ಟ್ನ ಕ್ಲಿಯರಾಗಿ ನೋಡ್ತಾನೆ, ದೂರದ್ದು ನೋಡೋಕ್ಕಾಗಲ್ಲ. ಈ ಕಂಡೀಷನ್ ಆಫ್ ಎನ್ ಐ ಏನು ಕಾಣ್ತೀವಿ? ಮಯೋಪಿಯಾ. ವಾಟ್ ಈಸ್ ಮಯೋಪಿಯಾ? ದ ಪರ್ಸನ್ ವಿತ್ ಮಯೋಪಿಯಾ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ನಾಟ್ ಫಾರ್ ಆಬ್ಜೆಕ್ಟ್ಸ್. ಹೌ ಕ್ಯಾನ್ ಇಟ್ ಬಿ ಕರೆಕ್ಟೆಡ್? ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಇಷ್ಟು ಬರೀರಿ. 2 marks, 2 to 3 marks you will get ಐದರ್ ಮಯೋಪಿಯಾ ಆರ್ ಹೈಪರ್ಮೆಟ್ರೋಪಿಯಾ. ಏನು ಹೈಪರ್ಮೆಟ್ರೋಪಿಯಾ ಅಂದರೆ? ಆ್ಯಸ್ ಮಯೋಪಿಯಾ ಅಂದರೆ ಫಾರ್ ನಿಯರ್ ಸೈಟೆಡ್ನೆಸ್ ಆದರೆ ಹೈಪರ್ಮೆಟ್ರೋಪಿಯಾ ಅಂದರೆ ಫಾರ್ ಸೈಟೆಡ್ನೆಸ್. ವಾಟ್ ಈಸ್ ಹೈಪರ್ಮೆಟ್ರೋಪಿಯಾ? ಫಾರ್ ಸೈಟೆಡ್ನೆಸ್. ಹೌ ಕ್ಯಾನ್ ಇಟ್ ಬಿ ಕರೆಕ್ಟೆಡ್ ಅಂದರೆ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಏನು ಕಾನ್ವೆಕ್ಸ್ ಲೆನ್ಸು? ಹೈಪರ್ಮೆಟ್ರೋಪಿಯಾ ಅಂದರೆ ಏನು? ಎ ಪರ್ಸನ್ ವಿತ್ ಹೈಪರ್ಮೆಟ್ರೋಪಿಯಾ ಕ್ಯಾನ್ ಸಿ ಫಾರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ನಾಟ್ ನಿಯರ್ ಬೈ ಆಬ್ಜೆಕ್ಟ್ಸ್. ಮಯೋಪಿಯಲ್ಲಿ ಹತ್ರದ್ದು ನೋಡ್ತಾನೆ, ದೂರದ್ದು ನೋಡೋಕ್ಕಾಗಲ್ಲ. ಇಲ್ಲಿ ದೂರದ್ದು ನೋಡ್ತಾನೆ, ಹತ್ರದ್ದು ನೋಡೋಕ್ಕಾಗಲ್ಲ ಹೈಪರ್ಮೆಟ್ರೋಪಿಯಾ ಕಂಡೀಷನಲ್ಲಿ. ಹೌ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಅಂದರೆ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 3 marks. ಆ್ಯಂಡ್ ಎಕ್ಸ್ಪ್ಲೇನ್ ದಿ ಮೆಕ್ಯಾನಿಸಮ್ ಆಫ್ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್. ಮಾಡಲ್ ಕ್ವಶನ್ ಪೇಪರಲ್ಲಿ 3 ಸ್ಟೇಟ್ ಲೆವೆಲ್ ಪ್ರಿಪರೇಟರ್ 1 2 3 ಆ್ಯಂಡ್ ಮೇನ್ ಎಕ್ಸಾಮಿನೇಷನಲ್ಲಿ ಇರುತ್ತೆ ಅಂತ ಒಂದು ಗೆಸ್. ಆ್ಯಂಡ್ ಯು ವಿಲ್ ಗೆಟ್ ಇಟ್ ದಿಸ್ ಕ್ವಶನ್ ಫಾರ್ ಶೋ ಅಟ್ಲೀಸ್ಟ್ 2 marks. ಮೆಕ್ಯಾನಿಸಮ್ ಆಫ್ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್ಗೆ ಫುಲ್ ಎಕ್ಸ್ಪ್ಲನೇಷನ್ ಬೇಕಂದರೆ ಗೋ ಟು ಮೈ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ವಿಡಿಯೋ, ಯು ವಿಲ್ ಫೈಂಡ್ ಇಟ್. ಅಂದರೂ ಒಂದು ಸಾರಿ ಹೇಳ್ತೀನಿ. ಮೆಕ್ಯಾನಿಸಮ್ ಆಫ್ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್ ಅಂದರೆ ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇಷ್ಟು ಬರೀತೀರಾ? ನೆಕ್ಸ್ಟ್, ಸೋಪ್ ಕಂಟೆನ್ಸ್ 2 ಎಂಡ್. ಸೋಪ್ಗೆ 2 ಎಂಡ್ ಇದೆ, ಒಂದು ಹೈಡ್ರೋಫಿಲಿಕ್ ಆ್ಯಂಡ್ ಒಂದು ಹೈಡ್ರೋಫೋಬಿಕ್. ದಟ್ ಹೈಡ್ರೋಫಿಲಿಕ್ ಈಸ್ ವಾಟರ್ ಲವಿಂಗ್, ಸೊ ಇಟ್ ವಿಲ್ ಇಂಟ್ರಾಕ್ಟ್ ವಿತ್ ವಾಟರ್. ದಟ್ ಹೈಡ್ರೋಫೋಬಿಕ್ ಈಸ್ ವಾಟರ್ ಹೇಟಿಂಗ್ ಅಂದರೆ ರಿಪೆಲ್ಲಿಂಗ್. It will not interact with water. Instead of reacting with water, it will react with oil, dirt or grease. And it will form a structure called micelles. That micelles will pull out the dirt. Ishtu bardre mechanism of cleaning action of soaps done. And diagram anta bandre you will get a draw a neat label diagram of action of a steam on a metal
ಇದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟ್ರಲ್ಲಿ ಇರುತ್ತೆ. ಗೋ ಆ್ಯಂಡ್ ರೆಫರ್ ಆ್ಯಂಡ್ ಪ್ರಾಕ್ಟೀಸ್. ಆ್ಯಂಡ್ ಕಮಿಂಗ್ ಟು ದಿ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ ಚಾಪ್ಟರ್, ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್ ಬೈ ಕ್ಯಾಂಡಲ್. ಇದೆಲ್ಲ ಅವೆರಡರಲ್ಲಿ ಒಂದು ಬರುತ್ತೆ, ಇಲ್ಲ ಎರಡೂ ಬರುತ್ತೆ. ಬಂದರೆ 6 ಮಾರ್ಕ್ಸ್, ಬಂದಿಲ್ಲ ಅಂದರೆ 3 ಮಾರ್ಕ್ಸ್. ಆ್ಯಂಡ್ ಮೈ ಫೇವ್ರೆಟ್ ಕ್ವಶನ್, ಸ್ಟ್ರಕ್ಚರಲ್ ಐಸೋಮರಿಸಮ್. ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂದರೆ ಏನು? ದ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಸ್ಟ್ರಕ್ಚರಲ್ ಅರೇಂಜ್ಮೆಂಟಲ್ಲಿ ಡಿಫ್ರೆಂಟ್ ಇರುತ್ತೆ. ದ ಕಾಂಪೌಂಡ್ಸ್ ಹ್ಯಾವಿಂಗ್ ಸ್ಟ್ರಕ್ಚರಲ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರಿಂಗ್ ಇನ್ ದ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಆರ್ ಕಾಲ್ಡ್ ಸ್ಟ್ರಕ್ಚರಲ್ ಐಸೋಮರ್ಸ್. ಸೊ ಎಕ್ಸಾಂಪಲು ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಸ್ಟ್ರಕ್ಚರ್ ಬರೀ. ಕಾರ್ಬನ್ ಸ್ಟ್ರೇಟ್ ಚೈನಲ್ಲಿ ಬರೆದ್ರೆ ಎನ್ ಬ್ಯೂಟೇನ್, ಆ್ಯಂಡ್ ಕಾರ್ಬನ್ನ ಇನ್ನೊಂದು ಥರ ಬರೆದ್ರೆ ಐಸೋಬ್ಯೂಟೇನ್. ಆ್ಯಂಡ್ ರೇ ಡಯಾಗ್ರಾಮ್ 2F1 ಕೇಳ್ತಾರೆ ಅಂತ. ಸೊ ಪ್ರಾಕ್ಟೀಸ್ ದಟ್ 4 ಕೇಸಸ್ ಆಲ್ಸೋ, ಯು ವಿಲ್ ಗೆಟ್ 4 ಮಾರ್ಕ್ಸ್ ಅಲ್ವಾ. ಸೊ ಅಲ್ಲಿಗೆ ಯೂನಿಟ್ ನೋಡ್ಕೊಳ್ಳಿ. ಕರೆಂಟ್ ಅಂದರೆ ಆ್ಯಂಪಿಯರು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟು, ರೆಸಿಸ್ಟಿವಿಟಿ ಅಂದರೆ ಓಮ್ ಮೀಟರು, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್ ಇಟ್ ವಿಲ್ ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಎಕ್ಸಾಂಪಲ್ HCl plus NaOH gives NaCl plus H2O. Amphoteric oxide ಬಂದರೆ metal oxide which reacts with both acid and base to produce what? Salt and water. Al2O3 plus HCl gives AlCl3 plus H2O. Al2O3 plus NaOH gives NaAlO2 plus H2O ಬರೆದ್ರೆ ಸಾಕು. Myopia, the person with myopia can see nearby objects clearly, far object distinctly. How can it be corrected ಅಂದರೆ using concave lens. And what is hypermetropia ಅಂದರೆ the person with hypermetropia will see far objects clearly but not nearby objects. How can it be corrected? Using convex lens. Explain the mechanism of cleaning action of soap. Soaps are sodium or potassium salts of long chain carboxylic acids. Soap contain two ends. One is hydrophilic, another one is hydrophobic. Hydrophilic will react with water and hydrophobic will react with oil, grease or dirt present in our space, and it will form a structure called micelles, and that micelles will pull out the dirt. This is the mechanism of cleaning action of soap. ಡಯಾಗ್ರಾಮ್ ನೋಡ್ಕೊಳ್ಳಿ ಎರಡು. ಸ್ಟ್ರಕ್ಚರಲ್ ಐಸೋಮರಿಸಮ್, ದ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಆರ್ ಕಾಲ್ಡ್ ಸ್ಟ್ರಕ್ಚರಲ್ ಐಸೋಮರಿಸಮ್. ಐಸೋಮರ್ಸ್ ಅದು ಆ ಪ್ರಾಪರ್ಟಿನ ಐಸೋಮರಿಸಮ್ ಅಂತೀವಿ. ಇಲ್ಲಿಂದ 3 ಮಾರ್ಕ್ಸ್ ಬರುತ್ತೆ, 3 ಇಲ್ಲ 1 ಮಾರ್ಕ್ಸ್ ಬರಲಿ. ಇಲ್ಲಿಂದ 1 2 3 ಕ್ವಶನ್ಸ್ ಡಿಫ್ರೆಂಟ್ಲಿ, 6 2 8 ಅಂದ್ಕೊಳ್ಳಿ. ಇಲ್ಲಿಂದ 3 ಅಂದರೆ ಒಂದು 9 10 11 12 13 14 15 16. ಈ ಪೇಜಿಂದ 16 ಮಾರ್ಕ್ಸ್ ಆದರೆ ಐ ಹ್ಯಾವ್ ಡನ್ ಹಿಯರ್ ಓನ್ಲಿ MCQs. ನನಗೆ 1 ಮಾರ್ಕ್ಸು ಇಂಪಾರ್ಟೆಂಟೇ, ಅದಕ್ಕೋಸ್ಕರ MCQ ಕೊಟ್ಟಿರೋದು. ಕಾಪರ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗಿವ್ಸ್ ಕಾಪರ್ ಆ್ಯಂಡ್ H2O. ಇದರಲ್ಲಿ ಯಾವುದು ಆಕ್ಸಿಡೈಸ್ಡ್ ಆಯಿತು ಯಾವುದು ರೆಡ್ಯೂಸ್ಡ್ ಆಯಿತು ಅಂದರೆ ವಿಚ್ ಒನ್ ಈಸ್ ಆಕ್ಸಿಡೈಸ್ಡ್ ಆ್ಯಂಡ್ ವಿಚ್ ಒನ್ ಈಸ್ ರೆಡ್ಯೂಸ್ಡ್ ಅಂದರೆ ಆಕ್ಸಿಡೈಸ್ಡ್ ಅಂದರೆ ಏನು? ಯಾವುದಕ್ಕೆ ಆಕ್ಸಿಜನ್ ಸೇರ್ಕೊಂತು ಅದು, ಯಾವುದರಿಂದ ಆಕ್ಸಿಜನ್ ರಿಮೂವ್ ಆಯಿತು ಅದು ರೆಡ್ಯೂಸ್ಡ್ ಅಲ್ವಾ. ಆಕ್ಸಿಡೈಸ್ಡ್ ಆಗಿರೋದು ಯಾವುದು? ಹೈಡ್ರೋಜನ್. ಏನಕ್ಕಾಯಿತು? ಹೈಡ್ರೋಜನ್ ವಾಟರ್ ಆಗಿದೆ ಇಲ್ಲಿ. ಕಾಪರ್ ಆಕ್ಸೈಡ್ ರೆಡ್ಯೂಸ್ಡ್. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಈಸ್ happening in which type of reaction? Double displacement reaction. A more reactive element displaces a less reactive element in dash reaction, displacement reaction. Silver chloride or bromide will decompose to silver using what? Sunlight. When carbon dioxide is passed through a lime water turns milky. The acid present in natural sting is methanoic acid. ಎಲ್ಲೇ ಸ್ಟಿಂಗ್ ಅಂತ ಬರಲಿ, ದ ಆನ್ಸರ್ ವಿಲ್ ಬಿ ಮೆಥನಾಯಿಕ್ ಆ್ಯಸಿಡ್. ಹನಿ ಬೀ ಸ್ಟಂಗ್, ಅಲ್ಲೂ ಅಷ್ಟೇ ಮೆಥನಾಯಿಕ್ ಆ್ಯಸಿಡ್. When metal carbonate reacts with acid, they will liberate metal carbonate ಅಲ್ಲೇ ಹೆಸರಿದೆ ಕಾರ್ಬನ್ ಅಂತ, ಕಾರ್ಬನ್ ಡೈಆಕ್ಸೈಡ್. When metal react with acid, they liberate H2 gas. Metal oxide which reacts with both acid and base is called amphoteric oxide. Among the following, which reaction is used to join cracked machine parts ಅಂತ ಕ್ವಶನ್ ಬಂದರೆ the reaction will be thermit reaction. Rancidity can be prevented by using nitrogen gas. Which gas is used to replace hydrogen gas? Nitrogen gas. How many covalent bonds are present in ethane? 7. Simplest hydrocarbon is CH4, methane. Functional group present in propanol, Al ಇದೆ ಅಂದರೆ aldehyde. Formula for butane is CH4. Which one is the most ductile metal ಅಂದರೆ that is gold. Aqua is a mixture of what? HCl and HNO3. Formula for baking soda is NaHCO3. Formula for plaster of Paris is CaSO4 half H2O. Rainwater pH ಎಷ್ಟು? 5.5. Mouth pH 5.6. The reason behind carbon forming a long chain is catenation.
And coming to the biology, which write the hormones responsible for the sexual maturation in human beings, and which hormones is responsible for growth of stem in plants, heart or brain. ಬಂದೇ ಬರುತ್ತೆ. ಇಷ್ಟೆಲ್ಲ ನೋಡ್ಕೊಬಿಡಿ. ದೆನ್ ಫಿಕ್ಸ್ಡ್ ಕ್ವಶನ್ ಇನ್ ಬಯಾಲಜಿ ಅಂತ ಬಂದರೆ ಸೆಕ್ಸ್ ಡಿಟರ್ಮಿನೇಷನ್. ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಇಸ್ ಡಿಟರ್ಮೈನ್ಡ್? ಸೆಕ್ಸ್ ಆಫ್ ಎ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಬೈ ದಿ ಫಾದರ್ ಕ್ರೋಮೋಸೋಮ್ XX, XY. Father determines the sex of a child. Mother always contributes X chromosomes. Male contributes X or Y. X contribute ಮಾಡಿದರೆ ಮೇಲು, XX ಆಗಿಬಿಟ್ಟು ಫಿಮೇಲ್. Y contribute ಮಾಡಿದರೆ ಮೇಲು, ಇಟ್ ವಿಲ್ ಬಿ ಮೇಲ್. ಹೆರಿಡಿಟಿ ಚಾಪ್ಟರಿಂದ ಅದು. ಆ್ಯಂಡ್ ದಿಸ್ ಪೋಸ್ಟರ್ 10 questions 30 marks. Yes, structural isomerism you will get it. Dot structure of MgCl2 or NaCl ಎರಡರಲ್ಲಿ ಒಂದು ಬಂದೇ ಬರುತ್ತೆ, 3 marks. 5 ಕಾನ್ವೆಕ್ಸ್ ಲೆನ್ಸ್ ರೇ ಡಯಾಗ್ರಾಮ್ಸ್ 4 ಕೇಸ್ ಓದ್ಕೊಂಡ್ರೆ 3, ಅಲ್ಲಿಗೆ 3, 3, 6, 7, 8 ಓಮ್ಸ್ ಲಾ ಆರ್ ಜೋಲ್ಸ್ ಲಾ 3 marks. 9, 10, 11 ಡಿಫೆಕ್ಟ್ಸ್ ಅಲ್ಲಿ 3 marks. 13, 11, 12, 13, 14 ಮೆಕ್ಯಾನಿಸಮ್ 3 marks. 15, 16, 17 ಹಾರ್ಟ್ ಆರ್ ಬ್ರೈನ್ 4 marks. 21 SI ಯೂನಿಟ್ ಆಫ್ ಕರೆಂಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಷ್ಟರಲ್ಲಿ 1 marks. 22 ಅಂದ್ಕೊಳ್ಳಿ. ನೆಕ್ಸ್ಟ್ 23, 24, 25 ಆ್ಯಕ್ಷನ್ ಆಫ್ ಎ ಸ್ಟೀಮ್ ಆನ್ ಎ ಮೆಟಲ್ ಆರ್ ಹೈಡ್ರೋಜನ್ ಗ್ಯಾಸ್ ಎರಡೂ ಬಂದರೆ ಲಕ್. ಆ್ಯಂಡ್ ಸ್ನೆಲ್ಸ್ ಲಾ 3 marks. And remaining I will discuss it in next video. If you like this video, this is of only 12 to 13 minutes, share with your friends. Thank you for watching this. Stay tuned for complete 80 out of 80 marks prediction. Thank you.